ಈಗ ಅವರೆಕಾಯಿ ಸೀಸನ್. ಇವತ್ತಿನ ವಿಡಿಯೋದಲ್ಲಿ ಇಕ್ಕಿದ ಬೇಳೆ ಕೈಮಾ ಉಂಡೆ ಸಾರನ್ನ ತೋರಿಸ್ತಾ ಇದ್ದೀನಿ. ಇದು ರಿಕ್ವೆಸ್ಟೆಡ್ ರೆಸಿಪಿ. ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ನೋಡೋಣ. ಇಕ್ಕಿದ ಬೇಳೆ, ಈರುಳ್ಳಿ, ಟೊಮ್ಯಾಟೊ, ಶುಂಠಿ, ಬೆಳ್ಳುಳ್ಳಿ, ತೆಂಗಿನ ತುರಿ, ಗಸಗಸೆ, ಹುರುಗಡ್ಲೆ, ಮೆಂತ್ಯ ಸೊಪ್ಪು, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ, ಚಕ್ಕೆ, ಲವಂಗ, ಮೆಣಸು, ಕೈಮಾ, ಅರಿಶಿನದ ಪುಡಿ, ಧನಿಯಾ ಪುಡಿ, ಅಚ್ಕಾರದ ಪುಡಿ, ಉಪ್ಪು, ಎಣ್ಣೆ. ಇಕ್ಕಿದ ಬೇಳೆ ಕೈಮಾ ಉಂಡೆ ಸಾರಿಗೆ ಫಸ್ಟ್ ಈಗ ಮಸಾಲೆನ ಇಟ್ಕೋಬೇಕು. ಮಸಾಲೆನ ಇಟ್ಕೊಂಡು ನಾವು ಮಸಾಲೆನ ರುಬ್ಕೋಬೇಕು. ಈ ಮಸಾಲೆ ನಾವು ಎರಡಕ್ಕೂ ಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಹಿತ್ಕಿದ ಬೇಳೆ ಕಾಳು ಹಾಕ್ತೀವಿ ಮತ್ತು ಕೈಮಾ ಉಂಡೆನು ಎರಡಕ್ಕೂ ಸೇರಿ ಸಾಕಷ್ಟು ಮಸಾಲೆ ಬೇಕಾಗುತ್ತೆ. ಅದರಲ್ಲಿ ರುಬ್ಬಂಥ ಮಸಾಲೆನ ಅರ್ಧ ಉಂಡೆಗೆ ಹಾಕೋತೀವಿ, ಅರ್ಧ ಸಾರಿಗೆ ಹಾಕೋತೀವಿ. ಅದಕ್ಕೆ ತಕ್ಕಾಗಿ ನಾವು ಮಸಾಲೆನ ಹಾಕೋಬೇಕಾಗುತ್ತೆ. ಇಲ್ಲಿ 1/4 kg ಕೈಮಾ ತೊಗೊಂಡ್ರೆ ನಾನು 1/4 kg ಅಷ್ಟು ಹಿತ್ಕಿದ ಬೇಳೆ ತೊಗೊಂಡಿದ್ದೀನಿ. ಅದಕ್ಕೆ ಸರಿಯಾಗಿ ಒಂದು 4 ರಿಂದ 5 ಚಕ್ಕೆ, ಒಂದು 4 ರಿಂದ 5 ಲವಂಗ, ಒಂದು 1/4 ಟೀ ಸ್ಪೂನಷ್ಟು ಮೆಣಸು ತಗೊಳ್ಳಿ. ಈರುಳ್ಳಿ ಚಿಕ್ಕದಾದರೆ 2, ದೊಡ್ಡದಾದರೆ 1 ಈರುಳ್ಳಿ, 2 ಗಡ್ಡೆಯಷ್ಟು ಬೆಳ್ಳುಳ್ಳಿ, 2 ಟೀ ಸ್ಪೂನಷ್ಟು ಹಸಿ ಶುಂಠಿ, 1/4 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು, ರವಿ ಅವರ ಅರಿಶಿನದ ಪುಡಿ 1/4 ಟೀ ಸ್ಪೂನಷ್ಟು. ಇದು ಮಸಾಲೆ ಬೇಕಾಗಿರೋಂಥದ್ದು. ಇದಕ್ಕೆ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಸೇರಿಸಿ ನಾವು ರುಬ್ಕೊಳ್ಳೋಣ. ರುಬ್ಬೋದಕ್ಕೆ ಹಾಕ್ತಾ ಇದ್ದೀನಿ. ಅಚ್ಕಾರದ ಪುಡಿ ಹಾಕ್ತಾ ಇದ್ದೀನಿ. 2.5 ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕಿದ್ದೀನಿ. 2.5 ಸ್ಪೂನಷ್ಟು ಧನಿಯಾ ಪುಡಿ. ಸ್ವಲ್ಪ ನೀರನ್ನ ಸೇರಿಸಿ ರುಬ್ಬಬೇಕು. ಜಾಸ್ತಿ ನೀರು ಆದರೆ ತೆಳುವಾಗುತ್ತೆ, ಕೈಮಾ ಉಂಡೆ ಬೈಂಡಿಂಗ್ ಬರೋದಿಲ್ಲ. ಆಮೇಲೆ ಅದರಿಂದ ನೀರು ಹಾಕೋವಾಗ ನೋಡಿಕೊಂಡು ಸ್ವಲ್ಪ ಆದಷ್ಟು ಗಟ್ಟಿಗೆ ರುಬ್ಕೋಬೇಕು. ರುಬ್ಬಿರೋಂಥ ಮಸಾಲೆನ ಒಂದು ಪ್ಲೇಟ್ಗೆ ನಾನೀಗ ಹಾಕೋತಾ ಇದ್ದೀನಿ. ಅದೇ ಜಾರಲ್ಲಿ ನಾನು ತೆಂಗಿನಕಾಯಿ ರುಬ್ತಾ ಇದ್ದೀನಿ. 1 ಕಪ್ಪಷ್ಟು ತೆಂಗಿನ ತುರಿ, ಅರ್ಧ ಟೀ ಸ್ಪೂನಷ್ಟು ಗಸಗಸೆ ಹಾಕೊಳ್ಳಿ. ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಗೆ ರುಬ್ಕೊಳ್ಳೋಣ. ಕೈಮಾ ಉಂಡೆ ಇದು ಮೇಯ್ನ್. ಇದು ಬೈಂಡಿಗೆ ನಾವು ಹುರುಗಡ್ಲೆನ ಬಳಸೋದು. ಇದನ್ನು ಹಾಗೆ ನಾವು ಪೌಡ್ರ್ ಮಾಡ್ಕೋಬೇಕು. ಅದು ಉಂಡೆ ಒಡೆಯೋದಿಲ್ಲ, ಹಾಗೆ ರುಚಿನೂ ಚೆನ್ನಾಗಿರುತ್ತೆ. 1/4 kg ಕೈಮಾ ಅಂದರೆ ಒಂದು 2 ಸ್ಪೂನಷ್ಟು ಹುರುಗಡ್ಲೆ ಹಾಕ್ಕೊಳ್ಳಿ. ಹುರುಗಡ್ಲೆನ ಹಾಗೆ ಜಸ್ಟ್ ಪೌಡ್ರ್ ಮಾಡ್ಕೊಳ್ಳೋದು. ಡ್ರೈ ಪೌಡ್ರ್ ಮಾಡ್ಕೊಳ್ಳೋಣ. ಹುರುಗಡ್ಲೆನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಿ. ಇಲ್ಲಿ ರುಬ್ಬಿರೋಂಥ ಮಸಾಲೆ ಇದೆ, ಫಸ್ಟ್ ರುಬ್ಕೊಂಡೆ ನಾನು. ಆಮೇಲೆ ತೆಂಗಿನ ತುರಿ ಮತ್ತು ಗಸಗಸೆನ ರುಬ್ಕೊಂಡಿದ್ದೀನಿ. ಇವಾಗ ನಾವೇನು ಮಾಡ್ತೀವಿ, ಇದು ಎರಡೂ ರುಬ್ಬಿರೋದನ್ನು ಈಗ ಎರಡನ್ನೂ ಬೆರೆಸ್ಕೋತೀನಿ ನಾನು. ಎರಡರೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದರಲ್ಲಿ ಈಕ್ವಲ್ ಆಗಿ ಡಿವೈಡ್ ಮಾಡ್ಕೊಳ್ಳಿ ನೀವು. ಈಗ ನಾನು ಒಂದು ತಟ್ಟೆಗೆ ಹೀಗೆ ಮಾಡ್ಕೊಂಡಿದ್ರೆ ಅರ್ಧ ಭಾಗದಷ್ಟು ಉಂಡೆಗೆ, ಇನ್ನು ಅರ್ಧ ಭಾಗದಷ್ಟು ಸಾರಿಗೆ ಅಂತ ಮಾಡ್ಕೋತೀವಿ ನಾವು. ಇದರಲ್ಲಿ ಅರ್ಧದಷ್ಟು ನಾನು ಕೈಮಾ ಉಂಡೆಗೆ ಹಾಕಿ ರುಬ್ತೀನಿ, ಇನ್ನು ಅರ್ಧ ಇಕ್ಕಿದ್ದ ಬೇಳೆ ಮತ್ತು ಕೈಮಾ ಉಂಡೆ ಸಾರಿಗೆ ಇದನ್ನು ಹಾಕೋತೀನಿ. ಈ ರೀತಿಯಾಗಿ ಅರ್ಧ ಭಾಗ ಮಾಡ್ಕೊಳ್ಳಿ. ಮಸಾಲೆ ರುಬ್ಬಿರೋ ಜಾರನ್ನ ಇಟ್ಕೊಂಡಿದ್ದೀನಿ ನಾನು. ಅದರಲ್ಲಿ ಇಲ್ಲಿ ನಾನೀಗ 1/4 kg ಅಷ್ಟು ಕೈಮಾ ತೊಗೊಂಡಿದ್ದೀನಿ. ಕೈಮಾ ಹಾಕ್ತಾಯಿದ್ದೀನಿ. ಕೈಮಾನ ಚೆನ್ನಾಗಿ ತೊಳಿಬೇಕು. ಚೆನ್ನಾಗಿ ತೊಳೆದು ಅದರಲ್ಲಿ ನೀರಿನ ಅಂಶನ ಹಿಂಡ್ಕೋಬೇಕು. ಕೈಮಾದಲ್ಲಿ ನೀವು ರುಬ್ಬೋವಾಗ ನೀರಿರಬಾರ್ದು. ಕೈಮಾ ಉಂಡೆಗೆ ಬೇಕಾಗಷ್ಟು ಉಪ್ಪನ್ನ ಸೇರಿಸಿ ನಾವು ರುಬ್ಕೋತೀವಿ. ಯಾಕಂದರೆ ಸಾರಿಗೂ ಸಹ ಉಪ್ಪು ಹಾಕ್ತೀವಿ ನಾವು. ಇಲ್ಲಿ ನಾನು ಖಾರನ ಏನು ಡಿವೈಡ್ ಮಾಡ್ಕೊಂಡಿದ್ದೀನಿ ಅದನ್ನು ಸಹ ರುಬ್ತೀನಿ. ಈಗ ಫಸ್ಟು ಸ್ವಲ್ಪ ರುಬ್ಕೊಂಡಿದ್ದನ್ನ ಆಮೇಲೆ ಖಾರನ ಆ್ಯಡ್ ಮಾಡ್ಕೋತೀನಿ. ಇವಾಗ ಇಲ್ಲಿ
ಮುಕ್ಕಾಲು ರುಬ್ಬಿದ್ದೀನಿ. ಅದಕ್ಕೇ ಈಗ ನಾನು ಮಸಾಲೆ ನಾವು ಅರ್ಧ ಭಾಗ ಏನು ಮಾಡ್ಕೊಂಡಿದ್ದೀವಿ ಅದನ್ನು ಸೇರಿಸ್ತಾ ಇದ್ದೀನಿ. ಗಟ್ಟಿಗೆ ರುಬ್ಕೋಬೇಕು, ಯಾವುದೇ ನೀರನ್ನ ಸೇರಿಸ್ಕೋಬೇಡಿ. ಹುರ್ಗಡ್ಲೆ ಪೌಡ್ರನ್ನ ಏನು ಮಾಡ್ಕೊಂಡಿದ್ದೀವಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಹುರ್ಗಡ್ಲೆ ನಮಗೆ ಕೈಮಾ ಉಂಡೆಗೆ ಬೈಂಡಿಂಗ್ ಬರುತ್ತೆ, ಕೈಮಾ ಬಿಟ್ಕೊಳ್ಳೋದಿಲ್ಲ. ಈಗ ಕಾಳಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಒಂದು ಚಿಕ್ಕ ಈರುಳ್ಳಿಯಷ್ಟು ಕಾಳು ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ ನಾನು. ದೊಡ್ಡ ಈರುಳ್ಳಿ ಆದರೆ ಅರ್ಧದಷ್ಟು ಸಾಕು. ಈರುಳ್ಳಿನ ಒಗ್ಗರಣೆಗೆ ಹಾಕಿದ್ದೀನಿ. ಸ್ವಲ್ಪ ಬ್ರೌನ್ ಆಗೋದು ಬೇಡ, ಸ್ವಲ್ಪ ನೋಡಿ ಅದು ಈ ರೀತಿಯಾಗಿ ಪಿಂಕ್ ಕಲರ್ಗೆ ತಿರ್ಕೊಳ್ಳಿ. ಈ ಪಾಯಿಂಟಲ್ಲಿ ಈಗ ಹಿಚ್ಕಿದ ಬೇಳೆ ಕಾಳನ್ನ ನೆನೆಸಿ, ಅವರೆಕಾಳನ್ನ ನೆನೆಸಿ ಸಿಪ್ಪೆ ತೆಗ್ದಿರೋಂಥದ್ದು, ನೆನೆಸಿ ಸಿಪ್ಪೆ ತೆಗ್ದಿರೋದೇ ಇದು ಹಿಚ್ಕಿದ ಬೇಳೆ. ಇಲ್ಲಿ 1/4 kg ಹಿಚ್ಕಿದ ಬೇಳೆ ತೊಗೊಂಡಿದ್ದೀನಿ. ಕಾಳಿಗೆ ಸ್ವಲ್ಪ ರವಿಯವರ ಅರಿಶಿಣದ ಪುಡಿ, ಈ ರೀತಿಯಾಗಿ ನೀವು ಫ್ರೈ ಮಾಡ್ಕೊಳ್ಳೋದ್ರಿಂದ ಕಾಳಲ್ಲಿರೋಂಥ ಹಸಿ ವಾಸನೆ ಹೋಗುತ್ತೆ, ಹಾಗೆ ಕಾಳು ಗಟ್ಟಿಯಾಗುತ್ತೆ. ನಮಗೆ ಕಾಳು ಬೇಗ ಒಡೆಯೋದಿಲ್ಲ, ರುಚಿನೂ ಚೆನ್ನಾಗಾಗುತ್ತೆ ಸಾರ್ದು ನೀವು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ. ಇಲ್ಲಿ ನಾವು ಕೈಮಾನ ಮಸಾಲೆ, ಕಾಯಿ, ಗಸಗಸೆ, ಹುರುಗಡ್ಲೆ ಎಲ್ಲ ಹಾಕಿ ನಾವು ಈ ರೀತಿಯಾಗಿ ಕಲಸಿಟ್ಟಿದ್ದೀವಿ. ಇದಕ್ಕೆ ಸಣ್ಣಗೆ ಹೆಚ್ಚಿರೋಂಥ ಈರುಳ್ಳಿ, ತುಂಬ ಫೈನಾಗಿ ಹೆಚ್ಚಿರಬೇಕು, ಇಲ್ಲಾಂದರೆ ಉಂಡೆ ಒಡೆಯುತ್ತೆ. ಒಂದು ದೊಡ್ಡ ಈರುಳ್ಳಿ ಫೈನಾಗಿ ಚಾಪ್ ಆಗಿರೋಂಥದ್ದು, ಒಂದು 1/4 ಕಪ್ಪಷ್ಟು ಸಬ್ಸಿಗೆ ಸೊಪ್ಪು, ಒಂದು 1/4 ಕಪ್ಪಷ್ಟು ಮೆಂತ್ಯ ಸೊಪ್ಪು, ಇಷ್ಟನ್ನು ನಾವು ಹಾಕಿ ಚೆನ್ನಾಗಿ ಮಿಕ್ಸಪ್ ಮಾಡ್ಕೋಬೇಕು. ಈ ರೀತಿಯಾಗಿ ಚೆನ್ನಾಗಿ ನಾವು ಮಿಕ್ಸಪ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಇರಬೇಕು ಟೆಕ್ಸ್ಚರು, ನೀರಿನ ಅಂಶ ಅನ್ನೋದು ಇರಬಾರ್ದು. ನಾವು ಮಸಾಲೆ ಎಲ್ಲ ತೆಳುಗೆ ರುಬ್ಕೋಬೇಡಿ, ಈ ರೀತಿಯಾಗಿ ಬರಬೇಕು. ಇಲ್ಲಿ ನಿಮಗೆ ಯಾವ ಸೈಜ್ ಉಂಡೆ ಬೇಕು ಆ ಸೈಜ್ಗೆ ಉಂಡೆ ಮಾಡ್ಕೋಬೋದು. ಕೆಲವ್ರ ಮನೇಲಿ ದಪ್ಪದಾಗಿ ಮಾಡ್ಕೋತಾರೆ ಉಂಡೆ, ಕೆಲವ್ರ ಮನೇಲಿ ಸ್ಮಾಲ್ ಆಗಿ ಮಾಡ್ಕೋತಾರೆ, ಚಿಕ್ಕ ಚಿಕ್ಕದಾಗಿ ಮಾಡ್ಕೋತಾರೆ. ಸೈಜ್ ಡಿಪೆಂಡ್, ನಿಮ್ಮ ಮನೇಲಿ ಹೇಗೆ ಬೇಕೋ ಆ ಸೈಜ್ಗೆ ಮಾಡ್ಕೊಳ್ಳಿ. ಈಗ ನಾನು ಇದನ್ನು ಉಂಡೆಗಳಾಗಿ ಕಟ್ಟಿಟ್ಕೋತೀನಿ. ಕೈಮಾ ಹೊಡೆಯುತ್ತೆ ಅಂತ ಸುಮಾರು ಜನ ಮೊಟ್ಟೆ ಬಳಸ್ತಾರೆ. ಇಲ್ಲಿ ನಾನು ಮೊಟ್ಟೆ ಹಾಕಿಲ್ಲ, ಮೊಟ್ಟೆ ಹಾಕಿದ್ರೆ ಅದೇ ಟೇಸ್ಟ್ ಬೇರೆ ಥರ ಬರುತ್ತೆ. ಹಾಗೆ ಕೈಮಾ ಸಾರು ದೋಸೆ ಅಂತಲೂ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ದೀರಾ. ಕೆಲವರು ಹಿಚ್ಕಿದ ಬೇಳೆ ಕೈಮಾ ಕೇಳಿದ್ದೀರಾ, ಕೆಲವರು ಕೈಮಾ ಸಾರು ಕೇಳಿದ್ದೀರಾ. ಎರಡಕ್ಕೂ ಸೇಮ್ ಪ್ರೊಸೀಜರ್. ಬರೀ ಕೈಮಾ ಸಾರು ಹಾಕಿದರೆ ಇದೇನೇ ಮಸಾಲೆ, ಆದರೆ ಹಿಚ್ಕಿದ ಬೇಳೆ ಹಾಕ್ಕೋಬೇಡಿ. ಹಾಗೆ ಹಿಚ್ಕಿದ ಬೇಳೆ ಸಾರು ಬೇಕು ಅಂತಲೂ ಕೇಳಿದ್ದೀರಾ. ಹಿಚ್ಕಿದ ಬೇಳೆ ಸಾರಿಗೂ ಸೇಮ್ ಮಸಾಲೆ. ಬರೀ ಹಿಚ್ಕಿದ ಬೇಳೆ ಸಾರು ಮಾಡ್ಕೋತೀರಾ ಅಂದರೆ ಕೈಮಾ ಹಾಕ್ಕೋಬೇಡಿ, ಹಿಚ್ಕಿದ ಬೇಳೆಗೂ ಅದೇ ಮಸಾಲೆನೇ. ಹಿಚ್ಕಿದ ಬೇಳೆ ಮಸಾಲೆ ಸಾಂಬಾರ್ದು ಉಂಡೆ ಕಟ್ಟಿಟ್ಟಿದ್ದೀವಿ ನಾವು. ಇಲ್ಲಿ ಹಿಚ್ಕಿದ ಬೇಳೆನ ಎಣ್ಣೆಯಲ್ಲಿ ಬಾಡಿಸಿಟ್ಕೊಂಡಿದ್ದೀನಿ. ಈಗ ಸಾರು ಮಾಡೋದಕ್ಕೆ ಇಡ್ತಾಯಿದ್ದೀನಿ. ಕಡಾಯಿಲೀಗ ಸಾರಿಗೆ ಒಂದು 2 ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಈಗ ಕೈಮಾ ಉಂಡೆನ ನಾನು ಒಗ್ಗರಣೆಗೆ ಹಾಕ್ತೀನಿ. ಅದಕ್ಕೆ ಸುಮ್ಮನೆ ಜಸ್ಟ್ ಒಂದು ಚೂರು ಈರುಳ್ಳಿ ಅಷ್ಟೇ, ಅದೊಂದೊಳ್ಳೆ ಘಮ ಕೊಡುತ್ತೆ ಉಂಡೆಗೆ. ಅದೇನು ಕೆಂಪಗಾಗೋದು ಬೇಡ ನಮಗೆ. ಅಷ್ಟರಲ್ಲಿ ನಾವು ಇಲ್ಲಿ ಉಂಡೆ ಏನು ಮಾಡಿ ಇಟ್ಕೊಂಡಿದ್ದೀವಿ ನಾವು. ಈರುಳ್ಳಿ ಹಾಕಿ 1 ನಿಮಿಷ ಆದಮೇಲೆ ತಕ್ಷಣ ನಾವು ಇಲ್ಲಿ ಉಂಡೆಗಳನ್ನ ಏನು ಮಾಡ್ಕೊಂಡಿದ್ವಿ ಅದನ್ನು ಹಾಕ್ತಾಯಿದ್ದೀನಿ. ಉಂಡೆ ವೇಸ್ಟಲ್ಲಿ ಈರುಳ್ಳಿ ಚೆನ್ನಾಗಿ ಕೆಂಪಗಾಗುತ್ತೆ. ಈಗ ಅದು ಕೈಮಾ ಉಂಡೆ ಏನಿದೆ ಸ್ವಲ್ಪ ನೀರಿನ ಅಂಶ ಬಿಟ್ಕೊಳ್ಳುತ್ತೆ ನಮಗೆ. ಎಣ್ಣೆಯಲ್ಲಿ ಹಾಗೆ ಚೆನ್ನಾಗಿ ಫ್ರೈ ಆಗುತ್ತೆ. ಈ ರುಚಿನೇ ಬೇರೆ. ಅದು ಸ್ವಲ್ಪ ಕೆಲವ್ರಿಗೆ ಸಿಹಿ ಥರ ಇದ್ರೂ ಇಷ್ಟಪಡ್ತಾರೆ ಉಂಡೆ ತಿನ್ನೋವಾಗ. ಅದಕ್ಕೆ ಚೆನ್ನಾಗಿ ಕೆಳಗಡೆ ಒಂದು ಸ್ವಲ್ಪ ತಳದಲ್ಲಿ ಬ್ರೌನ್ ಕಲರ್ ಆದರೆ ಒಳ್ಳೆ ಟೇಸ್ಟ್ ಬರುತ್ತೆ. ಈ ರೀತಿ ಮಾಡೋದ್ರಿಂದ ನಮಗೆ
ಉಂಡೆ ಒಡೆಯೋದಿಲ್ಲ. ಇದಕ್ಕೆ ಈಗ ನಾನು ಈರುಳ್ಳಿ ಮತ್ತು ಇದ್ಕಿದ ಬೇಳೆ ಚೆನ್ನಾಗಿ ಫ್ರೈ ಆಗಿತ್ತು, ನಾನು ಆಫ್ ಮಾಡಿಟ್ಟಿದ್ದೆ. ಈಗ ಆನ್ ಮಾಡಿ ನಾನು ಈ ರುಬ್ಬಿರೋಂಥ ಮಸಾಲೆನ ಹಾಕ್ತಾಯಿದ್ದೀನಿ. ಅರ್ಧ ಉಂಡೆಗೆ ಹಾಕಿದ್ದೀವಿ, ಅರ್ಧ ನಾನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಅದೇ ಮಿಕ್ಸಿ ಜಾರ್ಗೆ ನಾನು ನೀರು ಹಾಕಿಟ್ಟಿದ್ದೆ, ನೀರನ್ನ ಸೇರಿಸ್ತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ಳಿ. ನೋಡಿ, ನಾನು ಹೇಳಿದೆ ಒಂದು ಸೈಡು ಕೆಂಪಗಾದರೆ ಚೆನ್ನಾಗಿರುತ್ತೆ ಅಂತ. ನೋಡಿ, ಒಳ್ಳೆ ಘಮ ಬರ್ತಾಯಿದೆ ಇದು. ನೋಡಿ, ಈ ರೀತಿ ಒಂದು ಸೈಡು ಅಡೀಲಿ ಈ ಥರ ಆದರೆ ನಿಮ್ಗೆ ತೋರ್ಸೋಕ್ಕೋಸ್ಕರ ತಿರುಗಿಸಿದ್ದೀನಿ ನಾನು ಅಷ್ಟೇ. ಇದ್ಕಿದ ಬೇಳೆ ಸಾರು ಏನಿದೆ, ನೀರು ಹಾಕಿದ್ದೀವಿ ನಾವು, ಕುದೀತಾ ಇದೆ. ಈ ಪಾಯಿಂಟಲ್ಲಿ ಈಗ ನಾವು ಟೊಮ್ಯಾಟೊ, ಒಂದು ಟೊಮ್ಯಾಟೊ ಅಷ್ಟು, ದೊಡ್ಡ ಟೊಮ್ಯಾಟೊ ಅಷ್ಟು ಆ್ಯಡ್ ಮಾಡೋಣ. ಹಾಗೆ ಮೆಂತ್ಯ ಸೊಪ್ಪು ಸ್ವಲ್ಪ. ಇಲ್ಲಿ ನಾನು ಉಂಡೆ ರುಬ್ಬುವಾಗ ಉಪ್ಪು ಹಾಕಿದ್ದೀನಿ, ಸಾರಿಗೆ ನಾನಿನ್ನು ಉಪ್ಪು ಸೇರಿಸಿಲ್ಲ. ಇವಾಗ ಕುದೀತಾ ಇದೆ ಕಾಯಿ, ಗಸಗಸೆ, ಖಾರ ಎಲ್ಲ. ಈ ಪಾಯಿಂಟಲ್ಲಿ ನಾನೀಗ ಉಪ್ಪನ್ನ ಆ್ಯಡ್ ಮಾಡ್ತೀನಿ. ಉಪ್ಪನ್ನ ನೋಡಿಕೊಂಡು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು. ಬರೀ ಇದ್ಕಿದ ಬೇಳೆ ಸಾರು ಮಾಡ್ಕೋತೀರಾ, ಇದ್ಕಿದ ಬೇಳೆ ಮಸಾಲೆ ಸಾರು ಮಾಡ್ತೀರಾ ಅಂದರೆ ಇದೇ ಬರೀ ಇದ್ಕಿದ ಬೇಳೆ ಮಸಾಲೆ ಸಾರು. ಇದೇ ಸೇಮ್ ಪ್ರೊಸೀಜರ್, ಇಲ್ಲಿ ನಾನೇನು ತೋರಿಸಿದ್ದೀನಿ ಅದೇನೇ, ಇದೇ ಮಸಾಲೆನೇ. ನೋಡಿ, ಇಲ್ಲಿ ನೀರಿನ ಅಂಶ ಎಲ್ಲ ಬಿಟ್ಕೊಳ್ತಾ ಇದೆ ಉಂಡೆ. ಅದು ಸೌಂಡ್ ಗೊತ್ತಾಗುತ್ತೆ ನಮಗೆ, ಅದು ನೀರಿನ ಅಂಶ ಹೋಗಬೇಕು. ಉಂಡೆಗಳು ನಮಗೆ ಎಣ್ಣೆಲೇ ಚೆನ್ನಾಗಿ ಫ್ರೈ ಆಗಬೇಕು. ಅದು ಒಂಥರ ಒಳ್ಳೆ ಫ್ಲೇವರ್ ಬರ್ತಾಯಿದೆ ಈಗ. ನೋಡಿ, ಉಂಡೆ ಒಡೆಯೋದಿಲ್ಲ. ಈ ಥರ ಕರೆಕ್ಟ್ ಪ್ರೊಸೀಜರಲ್ಲಿ ನೀವು ಮಾಡಬೇಕು. ಈಗ ಇದನ್ನು ಈ ಕಡೆ ಆಫ್ ಮಾಡ್ತಾಯಿದ್ದೀನಿ ನಾನು. ಇಲ್ಲಿ ಕೈಮಾ ಉಂಡೆಯಲ್ಲಿ ನೀರಿನ ಅಂಶ ಕಡಿಮೆ ಆಗಿದೆ, ನೀರಿನ ಅಂಶ ಇಲ್ಲ, ಚೆನ್ನಾಗಿ ನಮಗೆ ಕೈಮಾ ಉಂಡೆ ಎಣ್ಣೆಯಲ್ಲಿ ಫ್ರೈ ಆಗಿದೆ. ಕಾಳು ಸಹ ಇದರಲ್ಲಿ ನಾನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಈಗ ನಾನು ಇದಕ್ಕೆ ಸಾರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ನಿಧಾನಕ್ಕೆ ಸಾರನ್ನ ಹಾಕ್ಕೊಳ್ಳಿ. ಲಿಡ್ನ ಕ್ಲೋಸ್ ಮಾಡಿ 5ರಿಂದ 7 ನಿಮಿಷ ಬೇಯಿಸ್ಕೊಂಡ್ರೆ ಇದ್ಕಿದ ಬೇಳೆ ಕೈಮಾ ಉಂಡೆ ಸಾರು ರೆಡಿ ಆಗುತ್ತೆ. ಸಾರು ಕಂಪ್ಲೀಟಾಗಿ ತಯಾರಾಗೋಷ್ಟರಲ್ಲಿ ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಯಾರು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ, ನಮ್ಮ ಚಾನಲ್ಗೆ ಸುಚಿ ಕಿಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ. ಇದ್ಕಿದ ಬೇಳೆ ಕೈಮಾ ಉಂಡೆ ಸಾರು ರೆಡಿಯಾಗಿದೆ. ಈಗ ಡಿಶ್ ಔಟ್ ಮಾಡ್ಕೊಳ್ಳೋಣ.